ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾವು LICಯ ಹೊಸ ಹೆಲ್ತ್ ಇನ್ಶೂರೆನ್ಸ್ ಪ್ಲ್ಯಾನು ಆರೋಗ್ಯ ರಕ್ಷಕ್ ಅದರ ಬಗ್ಗೆ ಇನ್ ಡೀಟೇಲ್ ತಿಳ್ಕೊಳ್ಳೋಣ. ಈ ಪಾಲಿಸಿ ಅತ್ಯುತ್ತಮ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿಯಾಗಿದ್ದು ಹಿಂದಿನ ಜೀವನ ಆರೋಗ್ಯ ಪಾಲಿಸಿಗೆ ಕಂಪೇರ್ ಮಾಡಿದರೆ ಅತ್ಯಂತ ಹೆಚ್ಚಿನ ಪ್ರಯೋಜನಗಳನ್ನು ಹೊಂದಿರುತ್ತದೆ. ಈ ಪಾಲಿಸಿಯಲ್ಲಿರುವ ಬೆನಿಫಿಟ್ಸ್ಗಳೇನು, ಈ ಪಾಲಿಸಿಯನ್ನು ಯಾರ್ಯಾರಿಗೆ ಕೊಡ್ಬೋದು ಹಾಗೂ ಈ ಪಾಲಿಸಿಯ ಬಗ್ಗೆ ಸರಿಯಾಗಿ ತಿಳಿದುಕೊಳ್ಳಲು ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಒಂದು ಲೈಕ್ ಕೊಡಿ, ಹಾಗೆ ಕಮೆಂಟ್ ಮಾಡಿ. ಈ ಚಾನಲ್ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗಾದರೆ ವಿಡಿಯೋ ಶುರು ಮಾಡೋಣ. ಆರೋಗ್ಯ ರಕ್ಷಕ್ ಟೇಬಲ್ ನಂಬರ್ 906. ಇಟ್ಸ್ ಎ ನಾನ್-ಲಿಂಕ್ಡ್, ನಾನ್-ಪಾರ್ಟಿಸಿಪೇಟಿಂಗ್ ಇಂಡಿವಿಜುವಲ್ ಹೆಲ್ತ್ ಇನ್ಶೂರೆನ್ಸ್ ಪ್ಲ್ಯಾನ್. ಅಂದರೆ ಇದು ಯಾವುದೇ ಶೇರ್ ಮಾರ್ಕೆಟ್ ಅಥವಾ ಯೂನಿಟ್ ಲಿಂಕ್ಡ್ ಪಾಲಿಸಿ ಅಲ್ಲ. ಯಾವುದೇ ಬೋನಸ್ ಎಡಿಷನ್ ಇರಲ್ಲ. ಯಾರ್ಯಾರು ಈ ಪಾಲಿಸಿನ ತಗೋಬೋದು? ಪಾಲಿಸಿ ತಕ್ಕೊಳ್ಳುವ ಮೊದಲನೇ ವ್ಯಕ್ತಿಗೆ ಪ್ರಿನ್ಸಿಪಲ್ ಇನ್ಶೂರ್ಡ್ ಅನ್ನುತ್ತಾರೆ. ಈ ಪ್ರಿನ್ಸಿಪಲ್ ಇನ್ಶೂರ್ಡ್ಗೆ ಮಿನಿಮಮ್ 18 ಇಯರ್ಸ್ ಕಂಪ್ಲೀಟ್ ಆಗಿರಬೇಕು, 65 ಇಯರ್ಸ್ ಲಾಸ್ಟ್ ಒಳಗಡೆ ಇರಬೇಕು. ಅಂದರೆ 66 ಇಯರ್ಸ್ ಕಂಪ್ಲೀಟ್ ಆಗಿರಬಾರ್ದು. ಈ ಪ್ರಿನ್ಸಿಪಲ್ ಇನ್ಶೂರ್ಡ್ ಅದರ್ ಮೆಂಬರ್ಸ್ನ ಸೇರಿಸ್ಕೋಬೋದು. ಅದರ್ ಮೆಂಬರ್ಸ್ ಯಾರ್ಯಾರು ಅಂತ ಹೇಳಿದ್ರೆ ಸ್ಪೌಸ್ ಮತ್ತು ಪ್ಯಾರೆಂಟ್ಸ್ನ ಆ್ಯಡ್ ಮಾಡ್ಬೋದು. ಅವರ ಏಜ್ ಲಿಮಿಟ್ ಸಹ 18 ವರ್ಷ ಕಂಪ್ಲೀಟ್ ಆಗಿರಬೇಕು, 65 ಲಾಸ್ಟ್ ಬರ್ತ್ಡೇ ಅಥವಾ ಒಳಗಡೆ ಇರಬೇಕು. ಹಾಗೆ ಚಿಲ್ಡ್ರನ್ಸ್ನ ಆ್ಯಡ್ ಮಾಡ್ಬೋದು. ಚೈಲ್ಡ್ ಏಜ್ ಬಂದುಬಿಟ್ಟು 91 ಡೇಸ್ ಕಂಪ್ಲೀಟ್ ಆಗಿರಬೇಕು, 20 ವರ್ಷ ಲಾಸ್ಟ್ ಬರ್ತ್ಡೇ ಅಥವಾ ಅದ್ರ ಒಳಗಡೆ ಇರಬೇಕು. ಅಂದರೆ 21 ವರ್ಷ ಕಂಪ್ಲೀಟ್ ಆಗಿರಬಾರ್ದು. ಅನ್ಮ್ಯಾರಿಡ್ ಅಥವಾ ಸಿಂಗಲ್ ಪರ್ಸನ್ನು ಪಾಲಿಸಿ ತಗೊಂಡ್ರೆ ಮ್ಯಾರೇಜ್ ಆದ ನಂತರ ಸ್ಪೌಸ್ನ ಸೇರಿಸ್ಬೋದು. ಬಟ್ ಮದುವೆಯಾಗಿ 1 ವರ್ಷದ ಒಳಗಡೆ ಸೇರಿಸಬೇಕಾಗತ್ತೆ. ಮಗು ಹುಟ್ಟಿ 91 ದಿನಗಳಿಂದ ನೆಕ್ಸ್ಟ್ ಪಾಲಿಸಿ ಆ್ಯನಿವರ್ಸರಿ ಒಳಗಡೆ ಮಗುವನ್ನು ಸೇರಿಸ್ಕೋಬೋದು. ಇನ್ನೂ ಒಂದು ಕಂಡೀಷನ್ ಏನಂತ ಹೇಳಿದ್ರೆ, ತಂದೆ ತಾಯಿ ಇಬ್ಬರೂ ಬದುಕಿರುವಾಗ ಇಬ್ಬರನ್ನೂ ಸಹ ಈ ಪಾಲಿಸಿನಲ್ಲಿ ಕವರ್ ಮಾಡಬೇಕು, ಇಲ್ಲ ಯಾರನ್ನೂ ಸಹ ಈ ಪಾಲಿಸಿನಲ್ಲಿ ಸೇರಿಸ್ಕೊಳ್ಳೋಂಗಿಲ್ಲ. ಅದೇ ಥರ ಆಲ್ರೆಡಿ ಹೇಳಿದ್ದೀನಿ, ಮಕ್ಕಳನ್ನು ಬರ್ತ್ ಆದ ನಂತರ ಅಥವಾ ಲೀಗಲ್ ಅಡಾಪ್ಷನ್ ಆದ ನಂತರ ಈ ಪಾಲಿಸಿನಲ್ಲಿ ಸೇರಿಸ್ಕೋಬೋದು. ಕವರ್ ಸೀಸಿಂಗ್ ಏಜ್ ಅಂದರೆ ಯಾವ ವಯಸ್ಸಿಗೆ ಹೆಲ್ತ್ ಇನ್ಶೂರೆನ್ಸ್ ಕವರು ಸ್ಟಾಪ್ ಆಗುತ್ತೆ ಅಂತ. ಪ್ರಿನ್ಸಿಪಲ್ ಇನ್ಶೂರ್ಡು, ಸ್ಪೌಸು, ಪ್ಯಾರೆಂಟ್ಸು ಇವರೆಲ್ಲರಿಗೂ 80 ಇಯರ್ಸ್ ಏಜ್ವರೆಗೂ ಕವರೇಜ್ ಇರುತ್ತೆ. ಅಥವಾ ಆಟೋ ಹೆಲ್ತ್ ಕವರ್ ಏನಾನ ಟ್ರಿಗರ್ ಆಗಿದ್ದರೆ ಅವರಿಗೆ 70 ವರ್ಷ ವಯಸ್ಸುವರೆಗೂ ಕವರೇಜ್ ಇರುತ್ತೆ. ಈ AHC ಅಂದರೆ ಏನು, ಆಟೋ ಹೆಲ್ತ್ ಕವರ್ ಅಂದರೆ ಏನು ಅನ್ನೋದನ್ನ ಮುಂದೆ ತಿಳ್ಕೊಳ್ಳೋಣ. ಚಿಲ್ಡ್ರನ್ಸ್ಗೆ ಅವರ 25 ವಯಸ್ಸುವರೆಗೂ ಕವರೇಜ್ ಇರುತ್ತೆ. ಆಮೇಲೆ ಬೇಕಿದ್ರೆ ಅವರು ಹೊಸ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿಗೆ ಮೈಗ್ರೇಟ್ ಆಗ್ಬೋದು. AHC ಅಂತ ಹೇಳಿದ್ರೆ ಆಟೋ ಹೆಲ್ತ್ ಕವರ್ ಬೆನಿಫಿಟ್. ಇದು ಈ ಪಾಲಿಸಿಯಲ್ಲಿರುವ ಒಂದು ಅತ್ಯುತ್ತಮವಾದ ಬೆನಿಫಿಟ್. ಇದರ ಪ್ರಕಾರ ಒರಿಜಿನಲ್ ಪ್ರಿನ್ಸಿಪಲ್ ಇನ್ಶೂರ್ಡ್ ಏನಾನ ಡೆತ್ ಆಯಿತು ಅಂತ ಹೇಳಿದ್ರೆ ಮುಂದಿನ 15 ವರ್ಷ ಅಥವಾ 70 ವರ್ಷ ವಯಸ್ಸು ಇದರಲ್ಲಿ ಯಾವುದು ಬೇಗ ಆಗುತ್ತೋ ಅಲ್ಲಿವರೆಗೂ ಕವರೇಜ್ ಇರುತ್ತೆ. ಅದೇ ಥರ ಮಕ್ಕಳಾದಲ್ಲಿ ಅವರ 25 ವರ್ಷ ವಯಸ್ಸು ಅಥವಾ 15 ವರ್ಷ ಇದರಲ್ಲಿ ಯಾವುದು ಬೇಗ ಆಗುತ್ತೋ ಅಲ್ಲಿವರೆಗೂ ಯಾವುದೇ ಪ್ರೀಮಿಯಂ ಕಟ್ಟುವ ಅವಶ್ಯಕತೆ ಇರುವುದಿಲ್ಲ, ಹಾಗೂ ಎಲ್ಲರ ಹೆಲ್ತ್ ಇನ್ಶೂರೆನ್ಸ್ ಕವರು ಕಂಟಿನ್ಯೂ ಆಗುತ್ತೆ. ಆಟೋ ಹೆಲ್ತ್ ಕವರ್ ಪೀರಿಯಡ್ ಮುಗಿದ ನಂತರ ಪಾಲಿಸಿ ಮುಂದುವರಿಬೇಕು ಅಂತ ಇಚ್ಛೆ ಇದ್ದರೆ ಪ್ರೀಮಿಯಂನ ಕಟ್ಕೊಂಡು ಹೋಗಬೇಕಾಗತ್ತೆ. ಈಗ ನಾವು ಇದರ ಎಲಿಜಿಬಿಲಿಟಿ ಕಂಡೀಷನ್ಸ್ ಏನು, ಪಾಲಿಸಿಯ ಫೀಚರ್ಸ್ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಎಲ್ಲಕ್ಕಿಂತ ಮೊದಲು ನಮಗೆ ಈ ಪಾಲಿಸಿಯಲ್ಲಿ ಎಷ್ಟು IDB ಅಂದರೆ ಇನಿಷಿಯಲ್ ಡೈಲಿ ಬೆನಿಫಿಟ್ ಎಷ್ಟು ಬೇಕು ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ.
IDB ಅಂತೇಳಿದರೆ ಪಾಲಿಸಿ ಸ್ಟಾರ್ಟ್ ಮಾಡಿದ ಮೊದಲ 3 ವರ್ಷದಲ್ಲಿ ನಮಗೆ ಸಿಗುವಂಥ ಹಾಸ್ಪಿಟಲ್ ಕ್ಯಾಶ್ ಬೆನಿಫಿಟ್. ನಾವು ಏನು IDBನ ಸೆಲೆಕ್ಟ್ ಮಾಡ್ತೀವೋ ಅದರ ಪ್ರಕಾರ ನಾವು ಪ್ರೀಮಿಯಮ್ನ ಕಟ್ಕೊಂಡು ಹೋಗಬೇಕಾಗತ್ತೆ. ಹಾಗೆ ನಮಗೆ ಸಿಗುವಂಥ ಎಲ್ಲ ಬೆನಿಫಿಟ್ಸು EDBಯ ಮಲ್ಟಿಪಲ್ ಆಗಿ ಕೊಡ್ತಾರೆ. ಆದ್ದರಿಂದ ಈ ಪಾಲಿಸಿಯನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕಂತೇಳಿದ್ರೆ IDB ಅಂದ್ರೇನು, ADB ಅಂದ್ರೇನು ಅನ್ನೋದನ್ನ ನಾವು ಸರಿಯಾಗಿ ತಿಳ್ಕೊಂಡಿರಬೇಕು. ಈ ADB ಅಮೌಂಟು ಮೊದಲ 3 ವರ್ಷ IDB ಅಮೌಂಟ್ಗೆ ಈಕ್ವಲ್ ಆಗಿರುತ್ತೆ. ಆಮೇಲೆ ಇದಕ್ಕೆ ಆಟೋ ಕ್ಲೇಮ್ ಬೆನಿಫಿಟ್ಟು, ನೋ ಕ್ಲೇಮ್ ಬೆನಿಫಿಟ್ಟು ಅಂತೆಲ್ಲ ಸೇರಿ ಮುಂದಕ್ಕೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇದು ಯಾವ ರೀತಿ ಇನ್ಕ್ರೀಸ್ ಆಗುತ್ತೆ ನೋಡೋಣ. ಫಾರ್ ಎಕ್ಸಾಂಪಲ್ 3000 IDB ತಗೊಂಡಿದ್ರೆ 4th ಇಯರು, 7th ಇಯರು, 10th ಇಯರು, 13th ಇಯರು ಆಟೋ ಸ್ಟೆಪ್ ಅಪ್ ಬೆನಿಫಿಟ್ಟು ಸೇರಿಕೊಳ್ಳುತ್ತೆ. 4th ಇಯರು, 7th ಇಯರು, 10th ಇಯರು IDBಯ 15% ಅಂದರೆ 450 ರೂಪಾಯಿ ಪ್ರತಿ ಸಾರಿ ಆ್ಯಡ್ ಆಗುತ್ತೆ. ನಂತರ 13th ಇಯರಲ್ಲಿ 5% ಮಾತ್ರ ರೈಸ್ ಆಗುತ್ತೆ. ಇಲ್ಲಿಗೆ ಮ್ಯಾಕ್ಸಿಮಮ್ IDB 150% ರೀಚ್ ಆಗಿರುತ್ತೆ. ಹಾಗೆ ಫರ್ದರ್ ಆಟೋ ಸ್ಟೆಪ್ ಅಪ್ ಇರಲ್ಲ. ಇದ್ರ ಜೊತೆಗೆ 5% IDB ಅಮೌಂಟು ನೋ ಕ್ಲೇಮ್ ಬೆನಿಫಿಟ್ ಆಗಿ ಎವ್ರಿ 3 ಕ್ಲೇಮ್ ಫ್ರೀ ಇಯರ್ಸ್ಗೆ ಒಮ್ಮೆ ಸೇರಿಸ್ತಾರೆ. ಇದಕ್ಕೆ ಯಾವುದೇ ಅಪ್ಪರ್ ಲಿಮಿಟ್ ಇರುವುದಿಲ್ಲ. ಮಿನಿಮಮ್ IDB ಬಂದುಬಿಟ್ಟು 2500 ಇದೆ. ಇನ್ನು ಮಲ್ಟಿಪಲ್ ಆಫ್ 500ನ ಜಾಸ್ತಿ ಮಾಡ್ಕೊತ ಹೋಗ್ಬೋದು. ಮ್ಯಾಕ್ಸಿಮಮ್ ಹಳೆಯ ಎಲ್ಲ IDBಗಳನ್ನು ಸೇರಿಸಿದರೆ 10,000 ರೂಪೀಸ್ ಕ್ರಾಸ್ ಆಗಬಾರ್ದು. LICಯ ಬೇರೆ ಯಾವುದೇ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿ ಇಲ್ಲ ಅಂದರೆ 10,000 ರೂಪೀಸ್ IDB ಮ್ಯಾಕ್ಸಿಮಮ್ ಕೊಡ್ಬೋದು. ಇನ್ಶೂರ್ಡ್ ಸ್ಪೌಸ್ಗೆ IDB ಕೊಡುವಾಗ ಅದು ಪ್ರಿನ್ಸಿಪಲ್ ಇನ್ಶೂರ್ಡ್ IDBಗಿಂತ ಜಾಸ್ತಿ ಇರಬಾರ್ದು, ಈಕ್ವಲ್ ಆಗಿ ಇರ್ಬೋದು. ಅದೇ ಥರ ಪೇರೆಂಟ್ಸ್ನ IDB ಡಿಸೈಡ್ ಮಾಡುವಾಗ ಅದು ಇನ್ಶೂರ್ಡ್ ಸ್ಪೌಸ್ನ IDBಗಿಂತ ಜಾಸ್ತಿ ಇರಬಾರ್ದು. ಹಾಗೆ ಮಕ್ಕಳ IDB ಡಿಸೈಡ್ ಮಾಡುವಾಗ ಅದು ಇನ್ಶೂರ್ಡ್ ಸ್ಪೌಸ್ನ IDBಗಿಂತ ಜಾಸ್ತಿ ಇರದಂಗೆ ನೋಡ್ಕೋಬೇಕು. ಬೆಟರ್ ಅಂಡರ್ಸ್ಟ್ಯಾಂಡಿಂಗೋಸ್ಕರ ಇಲ್ಲಿ 15 ಇಯರ್ಸದ್ದು ಚಾರ್ಟ್ ಕೊಟ್ಟಿದ್ದಾರೆ. ADB ಚಾರ್ಟ್ ಇದು ಮಿಡ್ಲಲ್ಲಿರೋದು, ಇದು ಪ್ರಿನ್ಸಿಪಲ್ ಇನ್ಶೂರ್ಡ್ ADB ಚಾರ್ಟ್, ಇದು ಲಾಸ್ಟಲ್ಲಿರೋದು ಸ್ಪೌಸ್ ಇನ್ಶೂರ್ಡ್ದು ADB ಚಾರ್ಟ್. ಫಸ್ಟ್ 3 ಇಯರ್ಸಲ್ಲಿ ಇದು IDB ಅಮೌಂಟ್ ಸೇಮ್ ಇರುತ್ತೆ. ಇದು ಎವ್ರಿ 3 ಇಯರ್ಸ್ ಆದಾಗೂ 15% ರೈಸ್ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ 4th ಇಯರಲ್ಲಿ 15% 450 ರೂಪೀಸ್ ರೈಸ್ ಆಗಿದೆ. ಹಾಗೆ 7th ಇಯರಲ್ಲಿ ರೈಸ್ ಆಗಿದೆ. ಹಾಗೆ 10th ಇಯರಲ್ಲಿ 15% ರೈಸ್ ಆಗಿದೆ. ಹಾಗೆ 13th ಇಯರಲ್ಲಿ 5% ರೈಸ್ ಆಗಿ 4500 ಮ್ಯಾಕ್ಸಿಮಮ್ ರೀಚ್ ಆಗಿದೆ. ಇಲ್ಲಿ ಇಬ್ಬರದು ಚಾರ್ಟು ಬೇರೆ ಬೇರೆ ಥರ ಯಾಕಿದೆ ಅಂದರೆ, ಇದರಲ್ಲಿ ಪ್ರಿನ್ಸಿಪಲ್ ಇನ್ಶೂರ್ಡು ಪಾಲಿಸಿ ಮಾಡಿಸಿ 3ನೇ ವರ್ಷದಲ್ಲಿ ಮದುವೆಯಾಗಿ ಸ್ಪೌಸ್ನ ಆ್ಯಡ್ ಮಾಡಿದ್ದಾರೆ. ಅದರಿಂದ ಅವರಿಗೆ ಸ್ಪೌಸ್ಗೆ ಸೇರುವಂಥ ಬೆನಿಫಿಟ್ಟು ಅವರು ಸೇರಿರುವ ವರ್ಷದಿಂದ ಪ್ರತಿ 3 ವರ್ಷಕ್ಕೆ ಆಟೋ ಸ್ಟೆಪ್ ಅಪ್ ರೈಸ್ ಆಗುತ್ತೆ. ನೋ ಕ್ಲೇಮ್ ಬೆನಿಫಿಟ್ ಇದು ಪ್ರತಿ 3 ವರ್ಷಕ್ಕೊಮ್ಮೆ, ಆ ವರ್ಷದಲ್ಲಿ ಯಾವುದೇ ಕ್ಲೇಮ್ ಇಲ್ಲ ಅಂದರೆ 5% IDB ರೈಸ್ ಆಗ್ತಾ ಇರುತ್ತೆ. ಇದಕ್ಕೆ ಯಾವುದೇ ಅಪ್ಪರ್ ಲಿಮಿಟ್ ಇರುವುದಿಲ್ಲ. ಹಾಗಾದರೆ ಏನೇನು ಬೆನಿಫಿಟ್ಸ್ನ ಕ್ಲೇಮ್ ಮಾಡ್ಕೋಬೋದು ಅಂತ ನೋಡೋಣ. ಮೊದಲನೇದಾಗಿ HCB ಹಾಸ್ಪಿಟಲ್ ಕ್ಯಾಶ್ ಬೆನಿಫಿಟ್, ICU ನಾನ್ ICU ಇರುತ್ತೆ ಅದರಲ್ಲಿ. ಸೆಕೆಂಡ್ ಒನ್ MSB ಮೇಜರ್ ಸರ್ಜಿಕಲ್ ಬೆನಿಫಿಟ್. ಥರ್ಡ್ ಬೆನಿಫಿಟ್ ಬಂದುಬಿಟ್ಟು DCPB ಡೇ ಕೇರ್ ಪ್ರೊಸೀಜರ್ ಬೆನಿಫಿಟ್. ಫೋರ್ತ್ ಒನ್ನು OSB ಅದರ್ ಸರ್ಜಿಕಲ್ ಬೆನಿಫಿಟ್. ಫಿಫ್ತ್ ಒನ್ನು MMB ಮೆಡಿಕಲ್ ಮ್ಯಾನೇಜ್ಮೆಂಟ್ ಬೆನಿಫಿಟ್. ಸಿಕ್ಸ್ತ್ ಒನ್ನು ಎಕ್ಸ್ಟೆಂಡೆಡ್ ಹಾಸ್ಪಿಟಲೈಸೇಷನ್ ಬೆನಿಫಿಟ್. ಸೆವೆಂತ್ ಬೆನಿಫಿಟ್ ಬಂದುಬಿಟ್ಟು ಹೆಲ್ತ್ ಚೆಕಪ್ ಬೆನಿಫಿಟ್ಟು. ಸೊ ಈ ಎಲ್ಲ 7 ಬೆನಿಫಿಟ್ಸ್ಗಳ ಬಗ್ಗೆ ಸ್ವಲ್ಪ ಡಿಟೇಲ್ ಆಗಿ ಮುಂದೆ
ತಿಳ್ಕೊಳ್ಳೋಣ. ಮೊದಲನೇದಾಗಿ ಹಾಸ್ಪಿಟಲ್ ಕ್ಯಾಶ್ ಬೆನಿಫಿಟ್ಟು. ಇದನ್ನು ಹಾಸ್ಪಿಟ್ಲಲ್ಲಿ ಎಷ್ಟು ದಿವಸ ಅಡ್ಮಿಟ್ ಆಗಿರುತ್ತಾರೋ ಅಷ್ಟು ದಿವಸಕ್ಕೆ ADBಗೆ ಈಕ್ವಲ್ ಆಗಿರುವ ಅಮೌಂಟ್ನ ಮಲ್ಟಿಪ್ಲೈ ಮಾಡಿ ಕೊಡ್ತಾರೆ. ಇನ್ ಕೇಸ್ ICUನಲ್ಲಿ ಏನಾದರೂ ಅಡ್ಮಿಟ್ ಆಗಿದ್ದರೆ ಅದಕ್ಕೆ ADBದು ಡಬಲ್ ಅಮೌಂಟ್ನ ಪ್ರತಿ ದಿವಸಕ್ಕೆ ಕೊಡ್ತಾರೆ. HCB ಅಮೌಂಟ್ನ ಕ್ಲೇಮ್ ಮಾಡಬೇಕಂತ ಹೇಳಿದ್ರೆ ಮಿನಿಮಮ್ 24 hours ಹಾಸ್ಪಿಟಲೈಸ್ ಆಗಬೇಕು. ಅದೇ ಥರ ICUದು ಕ್ಲೇಮ್ ಮಾಡಬೇಕಂದ್ರೆ 4 hours ಮಿನಿಮಮ್ ICUನಲ್ಲಿ ಇರಬೇಕು. ಫಾರ್ ಎಕ್ಸಾಂಪಲ್ IDB 3000 ರೂಪೀಸ್ ತಗೊಂಡಿರೋರು 4ನೇ ವರ್ಷ ಅಡ್ಮಿಟ್ ಆಗಿದ್ದು 5 ದಿವಸ ಹಾಸ್ಪಿಟ್ಲಲ್ಲಿದ್ದು 2 ದಿವಸ ICUನಲ್ಲಿದ್ದರೆ ಅವರಿಗೆ 24,150 ರೂಪಾಯಿ ಕ್ಲೇಮ್ ಸಿಗುತ್ತೆ. ಪಾಲಿಸಿಯಲ್ಲಿ ಆಲ್ರೆಡಿ ಕ್ಲೇಮ್ ಆಗಿದ್ದು ನೋ ಕ್ಲೇಮ್ ಬೋನಸ್ ಆ್ಯಡ್ ಮಾಡಿಲ್ಲ ಅಂದರೆ ಈ ರೀತಿ ಬೆನಿಫಿಟ್ ಬರುತ್ತೆ. ಇನ್ ಕೇಸ್ ಫಸ್ಟ್ 3 ಇಯರ್ಸಲ್ಲಿ ಯಾವುದೇ ಕ್ಲೇಮ್ ಆಗಿಲ್ಲ ಅಂದರೆ ADB ಇನ್ನೂ 5% ಜಾಸ್ತಿ ಇರುತ್ತೆ. ಅದರ ಪ್ರಕಾರ ಕ್ಲೇಮು HCB ಕ್ಲೇಮು 25,200 ಸಿಗುತ್ತೆ. ಈ ರೀತಿ ಹಾಸ್ಪಿಟಲ್ ಕ್ಯಾಶ್ ಬೆನಿಫಿಟ್ನ ಫಸ್ಟ್ ಇಯರಲ್ಲಿ ಮ್ಯಾಕ್ಸಿಮಮ್ 30 ಡೇಸ್ ಮಾಡ್ಬೋದು. ಸೆಕೆಂಡ್ ಇಯರಿಂದ ಪ್ರತಿ ವರ್ಷ 90 ಡೇಸ್ ಮ್ಯಾಕ್ಸಿಮಮ್ ಮಾಡ್ಬೋದು. ಹಾಗೆ ಲೈಫ್ ಟೈಮಲ್ಲಿ 900 ಡೇಸ್ ಮ್ಯಾಕ್ಸಿಮಮ್ ಕ್ಲೇಮ್ ಮಾಡ್ಬೋದು. ಇದರಲ್ಲಿ ICU ಬೆನಿಫಿಟ್ ಸಹ ಸೇರಿರುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಬೆನಿಫಿಟ್ ಯಾವುದಂದರೆ MSB ಮೇಜರ್ ಸರ್ಜಿಕಲ್ ಬೆನಿಫಿಟ್. ಟೋಟಲ್ 263 ಬೇರೆ ಬೇರೆ ಸರ್ಜರೀಸ್ನ 4 ಕ್ಯಾಟಗರಿನಲ್ಲಿ ಡಿವೈಡ್ ಮಾಡಿದ್ದಾರೆ. ಒಂದು 100% ಕ್ಯಾಟಗರಿ, 60% ಕ್ಯಾಟಗರಿ, 40% ಕ್ಯಾಟಗರಿ, 20% ಕ್ಯಾಟಗರಿ. MSB ಸಮ್ ಅಶ್ಯೂರ್ಡ್ ಅಂತ ಹೇಳಿದ್ರೆ ಆಯಾ ವರ್ಷದಲ್ಲಿ ADB ಅಮೌಂಟ್ ಏನಿರುತ್ತೋ ಅದರದ್ದು 100 ಪಟ್ಟು. ಫಾರ್ ಎಕ್ಸಾಂಪಲ್ 3000 ರೂಪೀಸ್ IDB ತಗೊಂಡಿರೋನು ಫಸ್ಟ್ 3 ಇಯರ್ಸಲ್ಲಿ ಯಾವುದೇ ಕ್ಲೇಮ್ ಮಾಡಿಲ್ಲ ಅಂದರೆ 4th ಇಯರಲ್ಲಿ ಅವನ ADB ಅಮೌಂಟು 3600 ಆಗುತ್ತೆ. ಆಗ ಅವನ MSB ಸಮ್ ಅಶ್ಯೂರ್ಡ್ ಬಂದುಬಿಟ್ಟು 3600 × 100 ಅಂದರೆ 3,60,000 ಆಗುತ್ತೆ. ಹಾಗೇನಾದರೂ 100% ಕ್ಯಾಟಗರಿಯಲ್ಲಿರುವ ಸರ್ಜರಿ ಆಯಿತು ಅಂದರೆ 3,60,000ನ MSB ಬೆನಿಫಿಟ್ ಆಗಿ ಕ್ಲೇಮ್ ಮಾಡ್ಬೋದು. ಅದೇ 20% ಕ್ಯಾಟಗರಿಯಲ್ಲಿ ಏನಾದರೂ ಸರ್ಜರಿ ಆಯಿತು ಅಂತ ಹೇಳಿದ್ರೆ 72,000ನ ಕ್ಲೇಮ್ ಮಾಡ್ಬೋದು. ಅದೇ ಥರ 60% 40% ಕ್ಯಾಟಗರಿಯಲ್ಲಿ ಸರ್ಜರಿ ಆಯಿತು ಅಂದರೆ MSB ಸಮ್ ಅಶ್ಯೂರ್ಡ್ನ ಸೇಮ್ ಪರ್ಸಂಟೇಜ್ ಕೊಡ್ತಾರೆ. ಇದ್ರ ಜೊತೆಗೆ ಸಪೋಸ್ 10 ಡೇಸ್ ಅಡ್ಮಿಟ್ ಆಗಿದ್ರು ಅಂತ ಹೇಳಿದ್ರೆ HCB ಅಮೌಂಟ್ ಕೂಡ 36,000 ಅಂದರೆ 3,600 × 10 ಅದು ಸಹ ಬರುತ್ತೆ. ಈ MSB ಅಮೌಂಟ್ನ ಪ್ರತಿ ವರ್ಷ ADBಯ 100 ಪಟ್ಟು ಕ್ಲೇಮ್ ಮಾಡ್ಕೋಬೋದು. ಹಾಗೆ ಲೈಫ್ ಟೈಮಲ್ಲಿ 1000 ಪಟ್ಟು ಕ್ಲೇಮ್ ಮಾಡ್ಕೋಬೋದು. ಆ್ಯಂಬುಲೆನ್ಸ್ ಯೂಸ್ ಮಾಡೋದು ನೆಸಸರಿ ಇತ್ತು ಅಂತಿದ್ದರೆ ಮೇಜರ್ ಸರ್ಜಿಕಲ್ ಬೆನಿಫಿಟ್ ಜೊತೆಗೆ 1000 ರೂಪೀಸ್ ಆ್ಯಂಬುಲೆನ್ಸ್ ಬೆನಿಫಿಟ್ನೂ ಸಹ ಕ್ಲೇಮ್ ಮಾಡ್ಬೋದು. ನೆಕ್ಸ್ಟ್ ಪ್ರೀಮಿಯಂ ವೇವರ್ ಬೆನಿಫಿಟ್. ಸಪೋಸ್ ಕ್ಯಾಟಗರಿ 1 ಕ್ಯಾಟಗರಿ 2ನಲ್ಲಿ ಮೇಜರ್ ಸರ್ಜರಿ ಆಯಿತು ಅಂತ ಹೇಳಿದ್ರೆ 1 ಇಯರ್ ಪ್ರೀಮಿಯಮ್ಮು ಕಟ್ಟಬೇಕಂತಿರಲ್ಲ, ಪ್ರೀಮಿಯಂ ವೇವ್ ಆಗುತ್ತೆ. MSB ರಿಸ್ಟೋರೇಷನ್ ಬೆನಿಫಿಟ್. ಇದು ಒಂದೊಮ್ಮೆ 100% MSBನ ಆಲ್ರೆಡಿ ಯೂಸ್ ಮಾಡ್ಕೊಂಡಿದ್ದೀವಿ, ಸೊ ಇನ್ನೂ ಒಂದು ಸರ್ಜರಿ ಆಗಬೇಕು ಅಂತ ಹೇಳಿದ್ರೆ ಈ ಬೆನಿಫಿಟ್ನ ಯೂಸ್ ಮಾಡ್ಕೋಬೋದು. ಬಟ್ ಆ ಸರ್ಜರಿ ಆಲ್ರೆಡಿ ಆಗಿರುವ ಸರ್ಜರಿಗೆ ರಿಲೇಟೆಡ್ ಆಗಿರಬಾರ್ದು, ಬೇರೆದೇ ಕ್ಯಾಟಗರಿಯಲ್ಲಿರುವ ಸರ್ಜರಿ ಆಗಿರಬೇಕು. ಮತ್ತು ಲೈಫ್ ಟೈಮ್ ಮ್ಯಾಕ್ಸಿಮಮ್ MSB ಲಿಮಿಟ್ನ ರೀಚ್ ಆಗಿರಬಾರ್ದು. ಕ್ವಿಕ್ ಕ್ಯಾಶ್ ಫೆಸಿಲಿಟಿ. ಇನ್ ಕೇಸ್ ಮೇಜರ್ ಸರ್ಜರಿ ಆಗಬೇಕು ಕ್ಯಾಟಗರಿ 1 ಕ್ಯಾಟಗರಿ 2ನಲ್ಲಿರುವುದು, ಬಟ್ ಅರ್ಜೆಂಟ್ ದುಡ್ಡು ಬೇಕು ಅಂತ ಹೇಳಿದ್ರೆ TP ಅಪ್ರೂವ್ ಮಾಡಿದ ತಕ್ಷಣ ಪ್ರಿನ್ಸಿಪಲ್ ಇನ್ಶೂರ್ಡ್ ಬ್ಯಾಂಕ್ ಅಕೌಂಟ್ 50% ಎಲಿಜಿಬಲ್ ಅಮೌಂಟ್ನ ಕ್ರೆಡಿಟ್ ಮಾಡ್ತಾರೆ. ಮಿಕ್ಕಿದ 50% MSB ಅಮೌಂಟು ಹಾಗೆ HCB ಅಮೌಂಟ್ ಏನಾನ ಇದ್ದರೆ ಬೇರೆ ಏನಾನ ಬೆನಿಫಿಟ್ ಕ್ಲೇಮ್ ಮಾಡ್ಕೊಳ್ಳೋದು, ಆಮೇಲೆ ಡಿಸ್ಚಾರ್ಜ್ ಆದ ನಂತರ ಕ್ಲೇಮ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಬೆನಿಫಿಟ್ ಬಂದುಬಿಟ್ಟು DCPB ಅಂದರೆ ಡೇ ಕೇರ್ ಪ್ರೊಸೀಜರ್ ಬೆನಿಫಿಟ್ಟು. ಇದರಲ್ಲಿ 244 ಸ್ಪೆಸಿಫೈಡ್ ಪ್ರೊಸೀಜರ್ಸ್ ಇರ್ತವೆ. ಇದರಲ್ಲಿ ಯಾವುದೇ ಪ್ರೊಸೀಜರ್ ಮಾಡಿಸ್ಕೊಂಡ್ರೂ ADB ಅಮೌಂಟ್ ಏನಿರುತ್ತೋ ಅದರ 5 ಪಟ್ಟು ಅಮೌಂಟ್ನ ಕ್ಲೇಮ್ ಮಾಡ್ಕೋಬೋದು.
ಇದನ್ನು ಕ್ಲೇಮ್ ಮಾಡೋಕ್ಕೆ ಹಾಸ್ಪಿಟಲೈಸೇಷನ್ ಆಗಬೇಕು ಅನ್ನುವಂಥದ್ದೇನು ಇರುವುದಿಲ್ಲ. ಇನ್ ಕೇಸ್ ಹಾಸ್ಪಿಟಲೈಸೇಷನ್ನು ಮೋರ್ ದೆನ್ 24 ಅವರ್ಸ್ ಆದರೂ ಸಹ ಇದರಲ್ಲಿ HCB ಅಮೌಂಟ್ ಕ್ಲೇಮ್ ಮಾಡೋಕ್ಕೆ ಆಗುವುದಿಲ್ಲ. ಆದರೆ ಇದು ಹೀಮೋಡಯಾಲೈಸಿಸ್ ಮತ್ತು ರೇಡಿಯೋಥೆರಪಿಗೆ ಅನ್ವಯಿಸುವುದಿಲ್ಲ. ಇವೆರಡಕ್ಕೆ ಮಾತ್ರ DCPB ಅಮೌಂಟ್ ಜೊತೆಗೆ HCB ಅಮೌಂಟ್ನೂ ಕ್ಲೇಮ್ ಮಾಡ್ಬೋದು. ಈ ಪ್ರೊಸೀಜರ್ನ ಪರ್ ಇಯರ್ ಮ್ಯಾಕ್ಸಿಮಮ್ 3 ಮಾಡ್ಕೋಬೋದು. ಲೈಫ್ ಟೈಮಲ್ಲಿ 30 ಪ್ರೊಸೀಜರ್ಸ್ ಮಾಡ್ಕೋಬೋದು. ನೆಕ್ಸ್ಟ್ ಬೆನಿಫಿಟ್ ಬಂದುಬಿಟ್ಟು OSB ಅಂದರೆ ಅದರ್ ಸರ್ಜಿಕಲ್ ಬೆನಿಫಿಟ್. ಇನ್ ಕೇಸ್ ನಾವು ಮಾಡಿಸ್ಕೊಳ್ಳುವಂಥ ಸರ್ಜರಿ ಮೇಜರ್ ಸರ್ಜರೀಸ್ ಲಿಸ್ಟಲ್ಲೂ ಇಲ್ಲ, ಡೇ ಕೇರ್ ಪ್ರೊಸೀಜರ್ ಲಿಸ್ಟಲ್ಲೂ ಇಲ್ಲ ಅಂದರೆ ADBಯ 2.5 ಪಟ್ಟು OSB ಅಮೌಂಟ್ನ ಕ್ಲೇಮ್ ಮಾಡ್ಕೋಬೋದು. ಬಟ್ ಕಂಡೀಷನ್ ಏನಂದರೆ 24 ಅವರ್ಸ್ ಮಿನಿಮಮ್ ಹಾಸ್ಪಿಟಲೈಸೇಷನ್ ಆಗಿರಬೇಕಾಗುತ್ತೆ. ಮ್ಯಾಕ್ಸಿಮಮ್ OSB ಲಿಮಿಟ್ ಬಂದುಬಿಟ್ಟು ಫಸ್ಟ್ ಇಯರಲ್ಲಿ 15 ಡೇಸ್ ಇರುತ್ತೆ. ಸೆಕೆಂಡ್ ಇಯರ್ ಆನ್ವರ್ಡ್ಸು 45 ಡೇಸ್ ಪರ್ ಇಯರು. ಲೈಫ್ ಟೈಮಲ್ಲಿ 450 ಡೇಸ್ದು OSBನ ಕ್ಲೇಮ್ ಮಾಡ್ಕೋಬೋದು. ಅಡಿಷ್ನಲ್ ಸ್ಟೇ ಇದ್ದವಾಗ HCB ಅಮೌಂಟ್ ಸಹ ಕ್ಲೇಮ್ ಮಾಡ್ಕೋಬೋದು. ನೆಕ್ಸ್ಟ್ ಬಂದುಬಿಟ್ಟು MMB ಅಂದರೆ ಮೆಡಿಕಲ್ ಮ್ಯಾನೇಜ್ಮೆಂಟ್ ಬೆನಿಫಿಟ್ಟು. ಇದನ್ನು ಡೆಂಗ್ಯೂ, ಮಲೇರಿಯಾ, ನ್ಯೂಮೋನಿಯಾ, ಪಲ್ಮನರಿ ಟ್ಯೂಬರ್ಕ್ಯುಲೋಸಿಸ್, ವೈರಲ್ ಹೆಪಾಟೈಟಿಸ್ ಎ ಈ 5 ಮೇಜರ್ ಕಾಯಿಲೆಗಳಿಂದ ಅಡ್ಮಿಟ್ ಆಗಿದ್ದರೆ ADBಯ 2.5 ಪಟ್ಟು ಅಮೌಂಟನ್ನು ಎಡಿಷ್ನಲ್ ಆಗಿ ಕ್ಲೇಮ್ ಮಾಡ್ಕೋಬೋದು. ಅಂದರೆ ಇದ್ರ ಜೊತೆ HCB ಅಮೌಂಟ್ನು ಕ್ಲೇಮ್ ಮಾಡ್ಕೋಬೋದು. ಈ MMB ಬೆನಿಫಿಟ್ನ ವರ್ಷದಲ್ಲಿ 2 ಸಾರಿ ಮ್ಯಾಕ್ಸಿಮಮ್ ಕ್ಲೇಮ್ ಮಾಡ್ಕೋಬೋದು. ಲೈಫ್ ಟೈಮಲ್ಲಿ 20 ಸಾರಿ ಕ್ಲೇಮ್ ಮಾಡ್ಕೋಬೋದು. EHB ಬೆನಿಫಿಟ್ ಎಕ್ಸ್ಟೆಂಡೆಡ್ ಹಾಸ್ಪಿಟಲೈಸೇಷನ್ ಬೆನಿಫಿಟ್. ಇದು ಇನ್ ಕೇಸ್ ಹಾಸ್ಪಿಟಲೈಸೇಷನ್ನು ಕಂಟಿನ್ಯೂಯಸ್ ಆಗಿ 30 ಡೇಸ್ಗಿಂತ ಜಾಸ್ತಿ ಎಕ್ಸೀಡ್ ಆದರೆ ಆ ಟೈಮಲ್ಲಿ EHB ಬೆನಿಫಿಟ್ ಅಂದರೆ 10 ಟೈಮ್ಸ್ ADBಯ 10 ಪಟ್ಟು ಅಮೌಂಟ್ನ ಎಡಿಷ್ನಲ್ ಆಗಿ ಕ್ಲೇಮ್ ಮಾಡ್ಕೋಬೋದು. ಇವೆಲ್ಲವೂ ಅಲ್ಲದೆ ಇನ್ನೂ ಏನೇನು ಅದರ್ ಬೆನಿಫಿಟ್ಸ್ ಇದೆ ಅಂತ ನೋಡೋಣ. ಆಟೋ ಸ್ಟೆಪ್ ಅಪ್ ಬೆನಿಫಿಟ್. ಇದರ ಪ್ರಕಾರ ADB ಅಮೌಂಟು IDBಯ 15% ಆಗುವಷ್ಟು ಪ್ರತಿ 3 ವರ್ಷಕ್ಕೊಮ್ಮೆ ರೈಸ್ ಆಗುತ್ತೆ. ಅಂದರೆ ಮ್ಯಾಕ್ಸಿಮಮ್ಮು 150% IDB ರೈಸ್ ಆಗುತ್ತೆ. ಅಂದರೆ ಪಾಲಿಸಿ 4ನೇ ವರ್ಷಕ್ಕೆ, 7ನೇ ವರ್ಷಕ್ಕೆ, 10ನೇ ವರ್ಷಕ್ಕೆ 15 3 ಸಾರಿ ರೈಸ್ ಆಗುತ್ತೆ ಪರ್ಸೆಂಟೇಜು. ಆಮೇಲೆ 13th ಇಯರ್ಗೆ ಮಿಕ್ಕಿದ 5% ರೈಸ್ ಆಗುತ್ತೆ. ಟೋಟಲ್ 150% ರೈಸ್ ಆಗುತ್ತೆ. ಪ್ರತಿ 3 ವರ್ಷಕ್ಕೊಮ್ಮೆ ಆ 3 ವರ್ಷದಲ್ಲಿ ಯಾವುದೇ ಕ್ಲೇಮ್ ಬಂದಿಲ್ಲ ಅಂದರೆ 5% IDB ಅಮೌಂಟ್ನ ನೋ ಕ್ಲೇಮ್ ಬೆನಿಫಿಟ್ ಅಂತ ADBನ ಇನ್ಕ್ರೀಸ್ ಮಾಡ್ತಾರೆ. ಈ ರೀತಿ ಮಾಡುವ ಇನ್ಕ್ರೀಸ್ಗೆ ಯಾವುದೇ ಅಪ್ಪರ್ ಲಿಮಿಟ್ ಇರುವುದಿಲ್ಲ. ಈ ಬೆನಿಫಿಟ್ಟು ಪಾಲಿಸಿಯ ಎಲ್ಲ ಮೆಂಬರ್ಸ್ಗೂ ಸೇಮ್ ಟೈಮ್ ಇನ್ಕ್ರೀಸ್ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಹೆಲ್ತ್ ಚೆಕಪ್ ಬೆನಿಫಿಟ್. ಇದರ ಪ್ರಕಾರ ಪ್ರತಿ 3 ವರ್ಷಕ್ಕೊಮ್ಮೆ ಪ್ರತಿ ಮೆಂಬರ್ ಸಹ ಹೆಲ್ತ್ ಚೆಕಪ್ ಮಾಡಿಸ್ಕೊಂಡ್ರೆ ಆ್ಯಕ್ಚುಯಲ್ ಎಕ್ಸ್ಪೆನ್ಸಸ್ಸು ಅಥವಾ ADB ಏನಿರುತ್ತೋ ಅದರ ಅರ್ಧದಷ್ಟನ್ನು ಕ್ಲೇಮ್ ಮಾಡ್ಕೋಬೋದು. ಸಪೋಸ್ ಆ ವರ್ಷ 3600 ADB ಅಮೌಂಟ್ ಇತ್ತು ಅಂದರೆ ಆ ವರ್ಷ ಅವರೇನೋ ಹೆಲ್ತ್ ಚೆಕಪ್ ಮಾಡಿಸ್ಕೊಂಡ್ರೆ ಮ್ಯಾಕ್ಸಿಮಮ್ 1800 ಕ್ಲೇಮ್ ಮಾಡ್ಕೋಬೋದು. ಇಲ್ಲ ಅಂತೇಳಿದ್ರೆ ಅವ್ರು ಏನು ಸ್ಪೆಂಡ್ ಮಾಡಿರ್ತಾರೋ ಆ ಬಿಲ್ನ ಕ್ಲೇಮ್ ಮಾಡ್ಕೋಬೋದು. ನೆಕ್ಸ್ಟ್ ಬಂದುಬಿಟ್ಟು AHC ಬೆನಿಫಿಟ್ ಅಂದರೆ ಆಟೋ ಹೆಲ್ತ್ ಕವರ್ ಬೆನಿಫಿಟ್. ಇದು ಒಂದು ತುಂಬ ಇಂಪಾರ್ಟೆಂಟ್ ಬೆನಿಫಿಟ್ಟು ಈ ಪಾಲಿಸಿಯಲ್ಲಿರುವಂಥದ್ದು. ಇದರ ಪ್ರಕಾರ ಪಾಲಿಸಿ ಚಾಲ್ತಿಯಲ್ಲಿರುವಾಗ ಒರಿಜಿನಲ್ ಪ್ರಿನ್ಸಿಪಲ್ ಇನ್ಶೂರ್ಡ್ ಏನನ್ನ ಡೆತ್ ಆಯಿತು ಅಂತ ಹೇಳಿದ್ರೆ ಮುಂದಿನ 15 ವರ್ಷಗಳು ಅಥವಾ ಇನ್ಶೂರ್ಡ್ ಮೆಂಬರ್ಸ್ನ ಅಪ್ಪರ್ ಏಜ್ ಲಿಮಿಟ್ ರೀಚ್ ಆಗುವವರೆಗೂ ಅವರ ಹೆಲ್ತ್ ಕವರೇಜು ವಿದೌಟ್ ಎನಿ ಪ್ರೀಮಿಯಮ್ ಕಂಟಿನ್ಯೂ ಆಗುತ್ತೆ. ಅಂದರೆ ಸ್ಪೌಸ್ ಅಥವಾ ಪೇರೆಂಟ್ಸ್ 70 ವರ್ಷ ರೀಚ್ ಆದ ತಕ್ಷಣ, ಮಕ್ಕಳಾಗಿದ್ದರೆ 25 ವರ್ಷ ರೀಚ್ ಆದ ತಕ್ಷಣ, ಅಥವಾ ಅಷ್ಟರ ಒಳಗಡೆ 15 ವರ್ಷ ಕಂಪ್ಲೀಟ್ ಆಗಿದ್ದರೆ 15 ವರ್ಷ ಆದ ತಕ್ಷಣ ಈ ಆಟೋ ಕವರ್ ಬೆನಿಫಿಟ್ಟು ಸ್ಟಾಪ್ ಆಗುತ್ತೆ.
ಆ ನಂತರನೂ ಹೆಲ್ತ್ ಕವರೇಜು ಕಂಟಿನ್ಯೂ ಇರಬೇಕು ಅಂತಂದರೆ ಹೊಸ ಪ್ರಿನ್ಸಿಪಲ್ ಇನ್ಶೂರ್ಡ್ ಆಗಿರುವಂಥವರು ಪ್ರೀಮಿಯಮ್ನ ಕಟ್ಕೊಂಡು ಪಾಲಿಸಿನ ಕಂಟಿನ್ಯೂ ಮಾಡಬೇಕಾಗತ್ತೆ. ಪ್ರಿನ್ಸಿಪಲ್ ಇನ್ಶೂರ್ಡ್ ಡೆತ್ ಆಗುವಾಗ ಇರುವಂಥ ADB ಅಮೌಂಟು AHC ಪೀರಿಯಡ್ ಆಟೋ ಹೆಲ್ತ್ ಕವರ್ ಪೀರಿಯಡಲ್ಲೂ ಕಂಟಿನ್ಯೂ ಆಗುತ್ತೆ. ಇದಕ್ಕೆ ಯಾವುದೇ ಸ್ಟೆಪ್ ಅಪ್ ಬೆನಿಫಿಟ್ ಆಗಲಿ ನೋ ಕ್ಲೇಮ್ ಬೆನಿಫಿಟ್ ಆಗಲಿ ಸೇರ್ಪಡೆಯಾಗುವುದಿಲ್ಲ. ಈ ರೀತಿಯ ಹೊಸ ಪ್ರಿನ್ಸಿಪಲ್ ಇನ್ಶೂರ್ಡ್ಗೆ AHC ಕವರ್ ಇರುವುದಿಲ್ಲ. ಅವ್ರದ್ದೇನ ಡೆತ್ ಆಯಿತು ಅಂದರೆ ಆಟೋ ಹೆಲ್ತ್ ಕವರ್ ಬೆನಿಫಿಟ್ ಸಿಗುವುದಿಲ್ಲ. ನೆಕ್ಸ್ಟ್ ಬಂದುಬಿಟ್ಟು ಆಪ್ಷನಲ್ ರೈಡರ್ಸು. ಇದರಲ್ಲಿ ನ್ಯೂ ಟರ್ಮ್ ಅಶ್ಯೂರೆನ್ಸ್ ರೈಡರ್ ಅಂತ ಬೇಕಿದ್ದರೆ ಸೇರಿಸ್ಕೋಬೋದು. ಇದನ್ನು ಪ್ರಿನ್ಸಿಪಲ್ ಇನ್ಶೂರ್ಡ್ ಆಗಿರೋರು ಅಥವಾ ಇನ್ಶೂರ್ಡ್ ಸ್ಪೌಸ್ಗೆ ಮಾತ್ರ ಅವೈಲೇಬಲ್ ಇರುತ್ತೆ. ಏಜ್ ಬಂದುಬಿಟ್ಟು 18ಇಂದ 60 ಇಯರ್ಸ್ ಒಳಗಡೆ ಇರಬೇಕು. ಈ ರೈಡರ್ನ ಆಪ್ಟ್ ಮಾಡಿಕೊಂಡಿರುವ ಇನ್ಶೂರ್ಡ್ ಮೆಂಬರ್ ಡೆತ್ ಆಯಿತು ಅಂತ ಹೇಳಿದ್ರೆ ಅವ್ರ ನಾಮಿನಿಗೆ ಟರ್ಮ್ ಅಶ್ಯೂರೆನ್ಸ್ ರೈಡರ್ ಸಮ್ ಅಶ್ಯೂರ್ಡ್ ಏನಿರುತ್ತೆ ಅದು ಸಿಗುತ್ತೆ. ಟರ್ಮ್ ಅಶ್ಯೂರೆನ್ಸ್ ರೈಡರ್ ತಗೊಂಡ್ರೆ ಅದರ ಜೊತೆಗೆ ಆಕ್ಸಿಡೆಂಟ್ ಬೆನಿಫಿಟ್ ರೈಡರ್ನೂ ಸಹ ಸೇರಿಸ್ಕೋಬೋದು. ಇದರಿಂದ ಇನ್ಶೂರ್ಡ್ ಮೆಂಬರ್ ಏನಾದ್ರು ಆಕ್ಸಿಡೆಂಟಲ್ ಡೆತ್ ಆದರೆ ನಾಮಿನಿಗೆ ಆಕ್ಸಿಡೆಂಟಲ್ ಸಮ್ ಅಶ್ಯೂರ್ಡ್ ಎಡಿಷ್ನಲ್ ಆಗಿ ಸಿಗುತ್ತೆ. ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸೋ ಟೈಮ್ ಬಂದಿದೆ. ಸೊ ಇಲ್ಲಿ ತನಕ ಈ ವಿಡಿಯೋನ ವಾಚ್ ಮಾಡಿದ ತಮಗೆಲ್ಲರಿಗೂ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಪಾಲಿಸಿಯಲ್ಲಿ ಇನ್ನೂ ಏನಾನ ಡೌಟ್ಸ್ ಇದ್ದರೆ ಅಥವಾ ಈ ವಿಡಿಯೋ ಬಗ್ಗೆ ಏನಾನ ಸಜೆಷನ್ ಕೊಡೋದಿದ್ದರೆ ಕಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು ಫ್ರೆಂಡ್ಸ್.